ಯಾವಾಗೂ ಅಷ್ಟೇ. ಇವೆಲ್ಲ ಅಣ್ತಂದಿರು ಹೆಂಗಿರ್ತೀರಪ್ಪ ಇಷ್ಟ ಇವಾಗ ಹೇಳ್ತಾರೆ ಸಿದ್ಧಂಗರು ಅಂದರೆ ಅದರಲ್ಲೂ ನಮ್ಮ ಮನೆ ನೋಡಿದ್ರೆ 6-5 ಜನ ಎಷ್ಟು ಜನ ಹೆಂಗಂತಾರೆ ಗೊತ್ತ. ಅದು ಯಾಕೆ ಇನ್ನೂ ತಿಳ್ಕೊಂತ ಇಲ್ಲ ಕೆಲವರು ಪುಸ್ತಕ ಮುಗಿಸ್ಕೊಡೋದು. ನಾನು ದೊಡ್ಡ ಮೊದಲೆಲ್ಲ ಚೆನ್ನಾಗಿತ್ತು. ಅದೇ ಏನಾದರೂ ಏನಿದೆ ಬರಬಾರ್ದು. ಯಾವುದೇ ಬದ್ಲಿ ಹೋಗಲಿ ಹೊಂದಾಣಿಕೆಗೆ ಹೋಗ್ಬೇಕು. ಕಷ್ಟ ಸುಖ ಬದ್ದಿದೆ ಒಬ್ರಿಗೊಬ್ರು ಆಗಬೇಕು. ಏನಾದ್ರು ಕೆಲಸ ಕಾರ್ಯ ಹೋಗಿ ಮಾಡಬೇಕು. ನಗುತ್ತಿರ್ತಾರೆ ಯಾಕೆ ಬೇಕು ದ್ವೇಷ ಅಸೂಯೆ. ಇವಾಗ ಏನು ಮಾಡೋದಕ್ಕೆ ಬಂದ್ಬಿಡ್ತು ಅನ್ನೋರು ಕೆಟ್ಟ ಹೆಸರು ಗೊತ್ತ ಮಾತು ನಿಂತ್ಕೊಂತು. ಯಾಕೆ ಹಂಗಿದ್ದವ್ರು ಹಿಂಗಾಗೋಗ್ಬಿಟ್ರು, ಮನಸ್ಸಲ್ಲಿ ವ್ಯತ್ಯಾಸ ಯಾಕಾಯ್ತು ಗೊತ್ತಿದೆ. ಜೇನುಗೂಡು ಹೆಂಗಿರ್ತಿದೆ ಹಂಗಿರ್ಬೇಕು. ಒಂದು ಹುಳ ಕೂಡ ಅದರಿಂದ ಬಿಟ್ಟು ಆಚೆಗೆ ಹೋಗಲ್ಲ. ಜೇನುಗೂಡೊಳಗೆ ಎಲ್ಲ ಜೇನು ತಗೊಂಬಂದು ಅಲ್ಲೇ ಸೇರಿಸಿದೆ, ಒಂದೇ ಮನೆಗೆ ಬೇರೆ ಕಡೆ ಮಾಡಲ್ಲ. ಹಂಗೆ ಎಲ್ಲ ಒಬ್ರಿಗೊಬ್ರು ಸೇರಬೇಕು. ನಾವು ಸ್ವಲ್ಪ ಸಹಾಯ ಮಾಡ್ತೀವಿ ಮಾಡ್ರಿ ಅನ್ನೋ ಭಾವನೆ ಇರ್ಬೇಕು ಯಾವಾಗೂ. ಅದು ಏನು ಇಲ್ಲಪ್ಪ ಇವಾಗ ಅವ್ರು ಅಷ್ಟೊಂದು ಮಾಡೋರೆ ಒಂದು ಉಣಾರು ತಂದು ಕೊಡ್ತೀರಪ್ಪ ಅನ್ಬೋದಲ್ಲ. ಉಣ್ಣಾಡಿ ಅತ್ತೆ ಎಳ್ಳು ಬೆಲ್ಲ ಕೊಡ್ಸೈತೆ ಕೊಡ್ತಾನೆ. ಅದೇನೋ ಹೇಳಿದ್ರೆ ನಾವು ಬಂದು ಉಣ್ಬೋದು ಹೆಚ್ಚಲ್ಲ. ನಮ್ಗೆ ನಾವು ಸಹಾಯ ನಾವಲ್ಲಿ ಮಾಡ್ತೀವಿ. ನಿಮಗೆ ನಿಮ್ಗೆ ಒಳ್ಳೇದಾಗಲಿ, ನಮಗೂ ಅಷ್ಟು ಒಳ್ಳೇದಾಗಲಿ, ನಿಮ್ಮ ಜೊತೆ ನಾವು ಅಂತ ಒಂದು ಮಾಡಬೇಕು. ಏನು ನಾನು ಬಂದರೆ ಬಿಟ್ರೆ ಯಾವಾಗ ಬರೋದು ಯಾವಾಗ ಹೋಗೋದು. ನಾವು ವಯಸ್ಸಾಗಿದ್ದಾಗ ನಾವೆಲ್ಲ ಏನು ಮಾಡ್ತೀವಿ. ವಯಸ್ಸು ಇವಾಗ ಆಗಲ್ಲ, ಇವಾಗ ನಡೆಯೋಕ್ಕೆ ಆಗಲ್ಲ. ಅದಕ್ಕೇನು ಮಾಡೋಣ, ನಮ್ಗೆ ದೇವ್ರ ಸೇವೆನ ಮಾಡೋಣ. ನಾನು ಹೇಳಿದೆ ನಾವು ನಮ್ಗೆ ಏನಕ್ಕೆ ಬೇಡಮ್ಮ, ವಾದ್ಯಗಾರಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಬಿಟ್ಟು ನಾವು ಕತೆ ಫ್ರೀಯಾಗಿ ಮಾಡ್ತೀವಿ. ಅಲ್ಗೂ ದುಡ್ಡು ಕೊಟ್ಟರು ಅವರು. ಅದು ತೊಗೊಂಡು ಆಶ್ರಮಕ್ಕೆ ಹಾಕ್ತೀನಿ. ನಾವೇನು ತೊಗೊಳಕ್ಕೆ ನಾನು ಕತೆಗೆ ಏನು ದುಡ್ಡು ಬಂದು ಆಶ್ರಮಕ್ಕೆ ನಾನು ಖರ್ಚು ಯಾವುದಕ್ಕನ್ನ ಹಾಕ್ತೀನಿ. ಅದು ಒಳ್ಳೇದು ನಡೀತಾ ಆಯ್ತು ಆಶ್ರಮದಾಗ. ನಮ್ಗೆ ಅದೊಂದು ಸಂತೋಷ. ಅದಕ್ಕೋಸ್ಕರವಾಗಿ ಇವೆಲ್ಲ ಮುನಿಸ್ಕೊಡೋದು ಬಿಟ್ಬಿಡ್ಬೇಕು. ಎಲ್ರಿಗೂ ವಯಸ್ಸಾತೈತೆ. ಯಾರಿಗಾರ ವಯಸ್ಸು ಬಿಟ್ಟಿದೆ ಹೊಸ್ದಾಗಿ. ಇವಾಗ ನಾವು ದೂರ ಆಗ್ಬಿಟ್ಟು ಮುಂದಕ್ಕೆ ಏನು ಒಂದು ಆಯ್ತು.